ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವಾನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಅನುಶಾಸನಿಕ ಪರ್ವದಲ್ಲಿ ಗರುಡನು ನವನೀತವನ್ನು ಅಗ್ನಿಯ ಮೇಲೆ ಚಿಮುಕಿಸಿ ಅದರ ಜ್ವಾಲೆಯು ತಗ್ಗಿದೊಡನೆ ಅದನ್ನು ಆಕಾಶ ಮಾರ್ಗದಿಂದ ದಾಟಿ ಆಮೇಲೆ ತನ್ನ ರೆಕ್ಕೆಯ ಬಡಿತದಿಂದ ಕಾವಲುಗಾರರನ್ನು ನಿಗ್ರಹಿಸಿ ಅಮೃತವನ್ನು ಎತ್ತಿಕೊಂಡು ಹಿಂದಿರುಗಿದುದು. ಇಂದ್ರನು ಕೋಪದಿಂದ ವಜ್ರಾಯುಧವನ್ನು ಪ್ರಯೋಗಿಸಲು ಆ ಇಂದ್ರನ ಆಯುಧವನ್ನು ಗೌರವಿಸುವುದಕ್ಕಾಗಿ ಗರುಡನು ತನ್ನ ಮೈಯಿಂದ ಒಂದು ಗರಿಯನ್ನು ಉದುರಿಸಿ ಮುಂದೆ ಹೋದುದು ಎಂಬ 28ನೆಯ ಅಧ್ಯಾಯಕ್ಕೆ ಸ್ವಾಗತ. ಗರುಡನು ಅಮೃತವನ್ನು ಅಪಹರಿಸುವ ಉದ್ದೇಶದಿಂದ ದೇವಲೋಕಕ್ಕೆ ಬಂದಾಗ ಆ ಅಮೃತಕ್ಕೆ ಕಾವಲಾಗಿ ಸುತ್ತಲೂ ಅಗ್ನಿದೇವನು ಉರಿಯುತ್ತಿರುವುದನ್ನು ಕಂಡು ಬ್ರಹ್ಮನ ಬಳಿಗೆ ಹೋಗಿ ಅಜ್ಜನಾದಂತಹ ಪಿತಾಮಹನಾದ ಬ್ರಹ್ಮದೇವನ ಬಳಿಗೆ ಹೋಗಿ ಆತನ ಸಹಾಯವನ್ನು ಕೋರುತ್ತಾನೆ. ಆದ್ದರಿಂದ ಆಗ ಅಗ್ನಿಯ ಮೇಲೆ ಕ್ಷೀರವನ್ನಾಗಲಿ ಅಥವಾ ನವನೀತವನ್ನಾಗಲಿ ಸುರಿದುದೇ ಆದರೆ ಆಗ ಅಗ್ನಿಯು ಶಾಂತವಾಗುವುದೆಂದು ಬ್ರಹ್ಮದೇವನು ಹೇಳಿ ಕಳುಹಿಸಿದ್ದಾನೆ. ಭೀಷ್ಮಾಚಾರ್ಯರು ಈ ಕಥೆಯನ್ನು ಯುಧಿಷ್ಠಿರನಿಗೆ ಹೇಳುತ್ತಿರುವರು. ಓ ಯುಧಿಷ್ಠಿರ, ಬ್ರಹ್ಮನ ಮಾತನ್ನು ಕೇಳಿದೊಡನೆ ಗರುಡನು ಒಂದಾನೊಂದು ಗೋಕುಲಕ್ಕೆ ಹೋಗಿ ಆಗಲೇ ಒಡೆದು ಕಲಶದಲ್ಲಿ ತುಂಬಿಟ್ಟಿದ್ದ ನವನೀತವನ್ನು ಕಂಡನು. ಒಡನೆಯೇ ಆ ನವನೀತವನ್ನೆತ್ತಿಕೊಂಡು ಹೊರಟನು. ಮೊದಲು ಅಡ್ಡಲಾಗಿದ್ದ ಜಲವನ್ನು ದಾಟಿ ಉರಿಯುತ್ತಿದ್ದ ಅಗ್ನಿಯ ಮೇಲೆ ನವನೀತವನ್ನು ಚೆಲ್ಲಿದನು. ಅದರಿಂದ ಆ ಬೆಂಕಿಯ ಉರಿಯ ವೇಗವು ತಗ್ಗಿ ಜ್ವಾಲೆ ಇಲ್ಲದೆ ಆ ಬೆಂಕಿಯಿಂದ ಹೊಗೆಯು ಮಾತ್ರವೇ ಹೊರಡುತ್ತಿದ್ದಿತು. ಆಗ ಗರುಡನು ಆ ಅಗ್ನಿಮಂಡಲವನ್ನು ಸಂತೋಷದಿಂದ ದಾಟಿ ಮುಂದೆ ಹೋದನು. ಅದರಿಂದ ಆಚೆಗೆ ಅಲ್ಲಿ ಕಾವಲಿದ್ದ ರಾಕ್ಷಸರನ್ನೆಲ್ಲ ತನ್ನ ರೆಕ್ಕೆಯ ಬಡಿತದಿಂದ ಹೊಡೆದು ಕೆಡಹಿದನು. ಅನೇಕರಿಗೆ ಕೈಯಲ್ಲಿದ್ದ ಆಯುಧಗಳು ಕವಚಗಳು ಮುರಿಯಲು ಅವರು ತಲೆ ಕೆಳಗಾಗಿಯೂ ಮೊಳಕಾಲು ಮುರಿದು ಕಾಲು ಮುರಿದು ಬಿದ್ದರು. ಆಮೇಲೆ ಗರುಡನು ಸುತ್ತಲೂ ಇದ್ದ ನಾಗಗಳನ್ನು ಒಂದೇ ನೆಗೆತದಿಂದ ದಾಟಿ ಹೋದನು. ಆಮೇಲೆ ಮುಂದೆ ಭಯಂಕರವಾದ ಚಕ್ರವೊಂದು ಸುತ್ತುತ್ತಿದ್ದಿತು. ಆ ಚಕ್ರದ ಅರಗಳ ಸಂಧಿಯಲ್ಲಿ ನುಗ್ಗಿ ಅದನ್ನು ದಾಟಿ ಹೋದನು. ಅದಕ್ಕೆ ಮುಂದಿದ್ದ ಬಲೆಯನ್ನು ತನ್ನ ರೆಕ್ಕೆಗಳಿಂದಲೇ ಭೇದಿಸಿ ಕೆಡಹಿ ಅಮೃತದ ಸಮೀಪಕ್ಕೆ ಹೋದನು. ಆ ಅಮೃತ ಕಲಶವನ್ನು ಕೈಗೆತ್ತಿಕೊಂಡು ವಾಯುವೇಗದಿಂದ ಹಿಂತಿರುಗಿದನು. ಇಂದ್ರನಿಗೆ ಈ ವೃತ್ತಾಂತವು ತಿಳಿಯಿತು. ಒಡನೆ ಅವನು ಅನೇಕ ದೇವಸೈನ್ಯದೊಡನೆ ಸೇರಿ ಮಾತಳಿಯಿಂದ ಸಿದ್ಧಪಡಿಸಲ್ಪಟ್ಟ ರಥವನ್ನೇರಿ ಗರುಡನನ್ನು ಬೆನ್ನಟ್ಟಿ ಬಂದನು. ಇಂದ್ರನು ತೀಕ್ಷ್ಣವಾದ ತನ್ನ ವಜ್ರವನ್ನು ಕೈಯಲ್ಲಿ ಎತ್ತಿಕೊಂಡು ಗರುಡನನ್ನು ಹೊಡೆಯುವುದಕ್ಕಾಗಿ ಬಂದರು. ಗರುಡನು ಅದಕ್ಕೆ ಹೆದರದೆ ತಾನು ಎದುರಿಸಿ ನಿಂತನು. ಇಂದ್ರನು ಭಯಂಕರವಾದ ತನ್ನ ವಜ್ರವನ್ನು ಗರುಡನ ಮೇಲೆ ಪ್ರಯೋಗಿಸಿದನು. ಬ್ರಹ್ಮನು ತನಗೆ ತಿಳಿಸಿದ್ದ ಆ ವಜ್ರಾಯುಧದ ಮಹಿಮೆಯನ್ನು ನೆನೆಸಿಕೊಂಡು ಗರುಡನು ಇಂದ್ರನನ್ನು ಕುರಿತು, ಓ ದೇವೇಂದ್ರ, ಈ ನಿನ್ನ ವಜ್ರಕ್ಕೆ ಬ್ರಹ್ಮನ ವರವುಂಟು. ಅದನ್ನು ಗೌರವಿಸಬೇಕಾದುದು ನನ್ನ ಕರ್ತವ್ಯವು. ನಿನ್ನ ವಜ್ರ ಪ್ರಹಾರಕ್ಕೆ ತಕ್ಕ ಗೌರವವನ್ನು ಕೊಡಬೇಕು ಎಂಬುದಕ್ಕಾಗಿಯೇ ನಾನು ನನ್ನ ದೇಹದ ಒಂದು ಗರಿಯನ್ನು ಉದುರಿಸಿ ಹೋಗುವೆನು. ನಿನಗೆ ಶಕ್ತಿ ಇದ್ದರೆ ನಿನ್ನ ಸರ್ವಶಕ್ತಿಯನ್ನು ಉಪಯೋಗಿಸಿ ನಿನ್ನ ವಜ್ರವನ್ನು ನನ್ನ ಮೇಲೆ ಪ್ರಯೋಗಿಸಬಹುದು. ಅದರಿಂದ ನನಗೆ ಯಾವ ಬಾಧೆಯೂ ಉಂಟಾಗದು. ನಾನು ನಿರಪಾಯವಾಗಿ ಮುಂದೆ ಹೋಗುವೆನು ಎಂದನು. ಆಗ ಇಂದ್ರನು ತನ್ನ ಸರ್ವಶಕ್ತಿಯನ್ನು ಉಪಯೋಗಿಸಿ ಗರುಡನ ಮೇಲೆ ವಜ್ರಾಯುಧವನ್ನು ಪ್ರಯೋಗಿಸಿದನು. ಅದರಿಂದ ಗರುಡನ ಮೈಗೇನೂ ಅಪಾಯವಾಗಲಿಲ್ಲ. ಆದರೆ ಆ ವಜ್ರಾಯುಧವು ಗರುಡನ ರೆಕ್ಕೆಗಳ ನಡುವೆ ಹುದುಗಿ ಹೋದುದನ್ನು ಗಗನಚಾರಿಗಳಾದ ಕೆಲವು ದೇವರ್ಷಿಗಳು ಕಂಡರು. ಆಗ ಅವರು ತಮ್ಮೊಳಗೆ ಆಶ್ಚರ್ಯದಿಂದ, ಇದೋ ಈ ಪಕ್ಷಿಯೇ ಮಹಾತ್ಮನಾದ ಗರುಡನು. ಇವನು ಸುಪರ್ಣನೆಂಬ ಹೆಸರಿಗೆ ತಕ್ಕವನು. ಸುಪರ್ಣ ಎಂದರೆ ಚಿನ್ನದ ರೆಕ್ಕೆಗಳುಳ್ಳವನು ಎಂದು. ಏಕೆಂದರೆ ವೃತ್ರಾಸುರನನ್ನು ಕೊಂದ ಆ ದೇವೇಂದ್ರನ ಅಮೋಘವಾದ ವಜ್ರಾಯುಧವೂ ಕೂಡ ಈ ಪಕ್ಷಿಯ ಪರ್ಣದಲ್ಲಿ ಅದರ ರೆಕ್ಕೆಗಳಲ್ಲಿ ಹುದುಗಿಕೊಂಡಿತಲ್ಲವೇ, ಗರಿಗಳಲ್ಲಿ ಹುದುಗಿ ಹೋಯಿತಲ್ಲವೇ ಎಂದು ಆಡಿಕೊಳ್ಳುತ್ತಿದ್ದರು. ಹೀಗೆ ಅವರು ಮಾತಾಡಿಕೊಳ್ಳುತ್ತಿದ್ದುದರಿಂದಲೇ ಅದು ಮೊದಲು ಗರುಡನಿಗೆ ಸುಪರ್ಣನೆಂಬ ಹೆಸರು ಪ್ರಸಿದ್ಧವಾಯಿತು. ಇದಲ್ಲದೆ ಆ ಗರುಡನನ್ನೇ ಮಹರ್ಷಿಗಳು ಅಗ್ನಿಯೆಂದು, ವಿಷ್ಣುವೆಂದು, ವೇದಸ್ತುತ್ಯನೆಂದು, ಸ್ವರ್ಗ ಫಲಪ್ರದನೆಂದು ಕೊಂಡಾಡುವರು. ಆಗ ಗರುಡನು ತನ್ನ ಮೈಯಿಂದ ಉದುರಿಸಿದ ಆ ಸಣ್ಣ ಗರಿಯನ್ನು ನವಿಲುಗಳು ತೆಗೆದುಕೊಂಡವು. ಅದರಿಂದ ಅವು ಅತ್ಯಂತ ಗರ್ವಿಷ್ಠಗಳಾಗಿ ಇಂದ್ರನನ್ನು ಎದುರಿಸಲು ಹೋದವು. ಇದು ಶ್ರೀ ಮಹಾಭಾರತದ ಅನುಶಾಸನಿಕ ಪರ್ವದ 28ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.